Hello, good morning friends. Welcome to Gurudev ISKS and Banking Academy Dharwad. So friends, today we are going to begin with arithmetic series second topic, that is time, speed and distance. Topic ಹೆಸರು ಏನಿದೆ time, speed and distance. Okay, ಸ್ವಲ್ಪ ಫಾಸ್ಟ್ ಮೂವ್ ಆಗ್ತೀನಿ. ನಿಮಗೆ ಇದು ಫಾರ್ಮುಲಾ ಗೊತ್ತಿದೆ ಅಂತ ತಿಳ್ಕೊತೀನಿ. ಯಾವ್ದು ಹೇಳಿ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅವರೇಜ್ ಸ್ಪೀಡ್ ಹೆಂಗೆ ತೆಗಿಬೇಕು, ಎರಡು ಬಾಡೀಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಿರುವಾಗ ಅವ್ರ ಸ್ಪೀಡ್ ಏನಾಗುತ್ತೆ, ರಿಲೇಟಿವ್ ಸ್ಪೀಡ್ ಆ್ಯಡ್ ಆಗುತ್ತೆ. ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಎರಡರದ್ದು ರಿಲೇಟಿವ್ ಸ್ಪೀಡ್ ಮೈನಸ್ ಆಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಫಾಸ್ಟ್ ಮೂವ್ ಮಾಡ್ತಾ ಇದ್ದೀನಿ ಟೈಮ್ ರೆಸ್ಟ್ರಿಕ್ಷನ್ ಇರೋಗೋಸ್ಕರ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಬಿಗಿನ್ ವಿತ್ ದ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ನೋಡಿ, ಏನು ಕೇಳಿದ್ದಾರೆ ಫಸ್ಟ್ ಕ್ವಶನ್ ಅಲ್ಲಿ. ಎ ಅಟ್ ಎ ಪಾಯಿಂಟ್ ಆಫ್ ಸಿ ಅಂತ. ಎ ಅಟ್ ಎ ಪಾಯಿಂಟ್ ಆಫ್ ಸಿ ಅಂತಂದ್ರೆ ಒಂದು ಲೈನ್ ಡ್ರಾ ಮಾಡ್ಕೋತೀರಾ. ಓಕೆ, ದೆನ್ ಎ ಅಟ್ ಎ ಪಾಯಿಂಟ್ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ಎ ಅಟ್ ಎ ಪಾಯಿಂಟ್ ಆಫ್ ಸಿ, ಈ ಪಾಯಿಂಟ್ ಸಿ ಇದೆ ಅಂತಂದ್ರೆ ಎ ಎಲ್ಲಿದೆ, ಎ ಇಲ್ಲಿದೆ, ಎ ಅಟ್ ಎ ಪಾಯಿಂಟ್ ಆಫ್ ಸಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಬಿ ಅಟ್ ಎ ಪಾಯಿಂಟ್ ಆಫ್ ಡಿ. ಈ ಪಾಯಿಂಟ್ ಡಿ ಇದೆ ಅಂತಂದ್ರೆ ಬಿ ಇಲ್ಲಿದೆ ಅಂತ, ಬಿ ಅಟ್ ಎ ಪಾಯಿಂಟ್ ಆಫ್ ಡಿ. ಓಕೆ, ಎ ಸ್ಟಾರ್ಟ್ಸ್ ಜರ್ನಿ, ಎ ಸ್ಟಾರ್ಟ್ಸ್ ಜರ್ನಿ ಟುವರ್ಡ್ಸ್ ಡಿ ಅಂತಂದ್ರೆ ಎ ಈ ಡೈರೆಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ಎ ಸ್ಟಾರ್ಟ್ಸ್ ಜರ್ನಿ ಟುವರ್ಡ್ಸ್ ಡಿ ವಿತ್ ಸ್ಪೀಡ್, ಸ್ಪೀಡ್ ಎಷ್ಟಿದೆ 50 ಕಿಲೋಮೀಟರ್ ಪರ್ ಅವರ್. ಹೌದಾ, ಕಿಲೋಮೀಟರ್ ಪರ್ ಅವರ್. ಅಂಡ್ ಬಿ ಸ್ಟಾರ್ಟ್ಸ್ ಇಸ್ ಜರ್ನಿ ಟುವರ್ಡ್ಸ್ ಸಿ ಅಂತ ಕೊಟ್ಟಿದ್ದಾರೆ. ಎ ಡಿ ಕಡೆಗೆ ಹೋಗ್ತಾ ಇದೆ, ಬಿ ಸಿ ಕಡೆ ಬರ್ತಾ ಇದೆ. ಓಕೆ, ಅಂತಂದ್ರೆ ಬಿ ಈ ಸೈಡ್ ಬರ್ತಾ ಇದೆ. ಬಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 40 kmph. ಹೌದಾ, ಈ ಸ್ಪೀಡ್ ಅಲ್ಲಿ ಸಿ ಕಡೆ ಮೂವ್ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಆಫ್ಟರ್ ಮೀಟಿಂಗ್ ಈಚ್ ಅದರ್, ಆಫ್ಟರ್ ಮೀಟಿಂಗ್ ಈಚ್ ಅದರ್ ಎ ಇನ್ಕ್ರೀಸಸ್ ಇಟ್ಸ್ ಸ್ಪೀಡ್ ಬೈ 20% ಅಂಡ್ ಬಿ ಡಿಕ್ರೀಸಸ್ ಇಟ್ಸ್ ಸ್ಪೀಡ್ ಬೈ 25%. ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದಲ್ಲ, ಎರಡು ಮೀಟ್ ಆದ ತಕ್ಷಣ, ಇದು ಎ ಅನ್ಕೊಳ್ರಿ, ಇದು ಬಿ ಅನ್ಕೊಳ್ರಿ. ಓಕೆ, ಎರಡು ಬರ್ತಾ ಇದಾವೆ, ಮೀಟ್ ಆದ ತಕ್ಷಣ ಎ ಏನ್ ಮಾಡುತ್ತೆ, ಅದರ ಸ್ಪೀಡು ಎಷ್ಟು ಇನ್ಕ್ರೀಸ್ ಮಾಡುತ್ತೆ, 20% ಇನ್ಕ್ರೀಸ್ ಮಾಡುತ್ತೆ. ಬಿ 25% ಡಿಕ್ರೀಸ್ ಮಾಡಿ ಹೋಗುತ್ತೆ. ಓಕೆ, ಯಾವ ತರ ಅಂತಂದ್ರೆ ಇಲ್ಲಿ ಮೀಟ್ ಆಗ್ತಾ ಇದಾವ ಅನ್ಕೊಳ್ರಿ, ಇಲ್ಲೆಲ್ಲೂ. ಓಕೆ, ಇದು ಮೀಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ರಿ, ಫಸ್ಟ್ ಮೀಟ್ ಆಗೋದು. ಈ ಮೀಟಿಂಗ್ ಹೆಂಗ್ ತೆಗಿತೀರಾ ನೀವು? ಮೀಟಿಂಗ್ ತೆಗಿಯಕ್ಕೆ ಒಂದಾದ್ರು ಟೈಮ್ ಕೊಟ್ಟಿದ್ರೆ ತೆಗಿಬೋದಾಗಿತ್ತು, ಎಷ್ಟು ಡಿಸ್ಟೆನ್ಸಿಗೆ ಮೀಟ್ ಆಗ್ತವೆ ಅಂತ. ಇಲ್ಲ ಡಿಸ್ಟೆನ್ಸ್ ಕೊಟ್ಟಿದ್ರೆ ತೆಗಿಬೋದಾಗಿತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ, ಬರೀ ಸ್ಪೀಡ್ ಗೊತ್ತಿದೆ, ಡಿಸ್ಟೆನ್ಸ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ. ನೆಕ್ಸ್ಟ್ ಆಫ್ಟರ್ ರೀಚಿಂಗ್ ಡಿ, ಇಲ್ಲಿ ರೀಚ್ ಆದ ತಕ್ಷಣ ಎ ಇಲ್ಲಿಂದ ಏನ್ ಜರ್ನಿ ಮಾಡುತ್ತಲ್ಲ, ಇಲ್ಲಿಂದ ಜರ್ನಿ ಮಾಡ್ಕೊಂತ ಡಿಗ್ ಮುಟ್ಟಿದ್ಮೇಲೆ ಮತ್ತೆ ಏನ್ ಕೊಟ್ಟಿದ್ದಾರೆ, ಎ ರಿಟರ್ನ್ಸ್ ಟು ಸಿ ಅಂತ. ಮತ್ತೆ ಈ ತರ ಟ್ರಾವೆಲ್ ಮಾಡಿ ಎ ಏನ್ ಮಾಡಿದೆ, ಮತ್ತೆ ಇಲ್ಲಿ ಸಿ ಪಾಯಿಂಟಿಗೆ ಬಂದಿದೆ, ಎ ಡ್ಯಾಶ್ ಅಂತ ಬರ್ಕೋತೀನಿ. ಹೌದಾ, ಎ ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಮತ್ತೆ ಎಲ್ಲಿಗೆ ಬಂದಿದೆ, ಸಿಗ್ ರಿಟರ್ನ್ ಬಂದಿದೆ ಅಂತ ಅರ್ಥ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಟು ಡಿ ಇಸ್ 180 ಕಿಲೋಮೀಟರ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ರೀ? ಟೋಟಲ್ ಡಿಸ್ಟೆನ್ಸ್ 180 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ, 180 ಕಿಲೋಮೀಟರ್ಸ್. ಇವಾಗ ಡಿಸ್ಟೆನ್ಸ್ ಸಿಕ್ತು, ನಮಗೆ ಮೀಟಿಂಗ್ ಪಾಯಿಂಟ್ ತೆಗಿಬೋದಾ? ಹೌದಾ, ಹೆಂಗ್ ನೋಡಿ, ಡಿಸ್ಟೆನ್ಸ್ ಸಿಕ್ಕಿದೆ. ಟೈಮ್, ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್ ಆಗುತ್ತೆ, ರಿಲೇಟಿವ್ ಸ್ಪೀಡ್ ಆಗುತ್ತೆ. ಯಾಕಂತಂದ್ರೆ ಎರಡು ಬಾಡೀಸ್ ಬರ್ತಾ ಇದಾವೆ, ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ ಅಂತಂದ್ರೆ ಎರಡರದ್ದು ಸ್ಪೀಡ್ ಆಡ್ ಆಗುತ್ತೆ. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ 180, ಸ್ಪೀಡ್ ಎಷ್ಟಿದೆ ಎರಡರದ್ದು 50 ಪ್ಲಸ್ 40 ಎಷ್ಟಾಗುತ್ತೆ, 180 by 90. ದಟ್ ಈಸ್ ನಥಿಂಗ್ ಬಟ್ ಟೈಮ್ ಇಸ್ ಈಕ್ವಲ್ ಟು 2 hours ಆಗುತ್ತೆ. 2 hours ಅಲ್ಲಿ ಎರಡು ಏನಾಗುತ್ತೆ, ಮೀಟ್ ಆಗುತ್ತೆ. ಟಿ ಮೀಟ್, ಟೈಮ್ ಆಫ್ ಮೀಟಿಂಗ್ 2 hours. ಎ ತಮ್ಮ 50 ಮಿನಿಟ್ಸ್ 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 2 hours ನಡೆದಿದೆ ಅಂದ್ರೆ ಎ ಇಲ್ಲಿ ಮಟ್ಟ ಮೀಟ್ ಆಗೋ ಮಟ್ಟ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, ಎ ಇಲ್ಲಿಂದ ಇಲ್ಲಿವರೆಗೂ 100. ಹೌದಾ, 50 into 2 hours ನಡೆದಿದೆ ಅಂತಂದ್ರೆ 100 ಕಿಲೋಮೀಟರ್ಸ್ ಎ ಇಲ್ಲಿಂದ ಇಲ್ಲಿ ಕವರ್ ಮಾಡಿದೆ. ಹೌದಾ, ಬಿ ತನ್ನ 40 ಸ್ಪೀಡ್ ಅಲ್ಲಿ 2 hours ಮೂವ್ ಆಗಿದೆ ಅಂತಂದ್ರೆ ಬಿ ಎಷ್ಟು ಕವರ್ ಆಗಿದೆ, 180 ಕಿಲೋಮೀಟರ್ಸ್ ಬಿ ಟ್ರಾವೆಲ್, ಸಾರಿ 80 kilometers
ಬಿ ಟ್ರಾವೆಲ್ ಮಾಡಿದೆ. ಹೌದಾ, ಬಿ 80 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ಓಕೆ, ಹೌದಾ. ನೆಕ್ಸ್ಟ್ ಇಲ್ಲಿಂದ ಏರ್ ಸ್ಪೀಡ್ ಏನಾಯ್ತು, ಈ ಮೀಟ್ ಆಗೋ ಪಾಯಿಂಟ್ ಮೇಲೆ ಏರ್ ಸ್ಪೀಡ್ ಏನಾಯ್ತು, ಯಾವ ಸ್ಪೀಡಲ್ಲಿ ಮೂವ್ ಆಗತ್ತಿತ್ತು, 20% ಇನ್ಕ್ರೀಸ್. 20% ಇನ್ಕ್ರೀಸ್ ಅಂತಂದ್ರೆ ಇಲ್ಲಿಂದ ನೆಕ್ಸ್ಟ್ ಏನ್ ಜರ್ನಿ ಇದೆಯಲ್ಲ 50 20% ಇನ್ಕ್ರೀಸ್ ಅಂದ್ರೆ 60 kmph ಸ್ಪೀಡ್ ಅಲ್ಲಿ ಈ ಡಿಸ್ಟೆನ್ಸ್ ಪೂರ್ತಿ ಕವರ್ ಮಾಡಿತು. ಇದು ಇಲ್ಲಿಂದ ಈ ಮೀಟ್ ಆಗಿದ್ದ ಪಾಯಿಂಟ್ ಇಂತ್ರ ಡಿಗೆ ಹೋಗಿ ಡಿ ದಿಂದ ಸಿ ಬರೋವರೆಗೂ 60 km/h ಸ್ಪೀಡ್ ಅಲ್ಲೇ ಮೂವ್ ಆಯ್ತು. ನೆಕ್ಸ್ಟ್ ಈ ಮೀಟಿಂಗ್ ಪಾಯಿಂಟ್ ಅಲ್ಲಿ ಬಿ ಬಂದಾಗ ಬರಬೇಕಾದ್ರೆ 40 km/h ಸ್ಪೀಡ್ ಅಲ್ಲಿ ಬಂದಿದೆ. ಇಲ್ಲಿಂದ ನೆಕ್ಸ್ಟ್ ಸಿಗ್ ಮೂವ್ ಆಗಬೇಕಾದ್ರೆ ಸ್ಪೀಡ್ ಏನಾಗಿದೆ, ಬಿದು 40% ಅದ್ದು 25% ಡಿಕ್ರೀಸ್ ಆಗಿದೆ. ಹೌದಾ, ಬಿ ಡಿಕ್ರೀಸಸ್ ಇಸ್ ಸ್ಪೀಡ್ ಬೈ 25%. 25 ಅಂದ್ರೆ 1/4, ದಟ್ ಈಸ್ ನಥಿಂಗ್ ಬಟ್ 3/4 ಅಂತಂದ್ರೆ 30 km/h ಇಂತ್ರ ಇದು ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಮೀಟ್ ಪಾಯಿಂಟ್ ಇಂತ್ರ ಸಿ ವರೆಗೂ ಬಿ ಟ್ರಾವೆಲ್ ಮಾಡಿದೆ. ಓಕೆ, ಇವಾಗ ನೋಡಿ ಇಲ್ಲಿ ಬಿ ಜಾಸ್ತಿ ಟ್ರಾವೆಲ್ ಮಾಡಿದ್ಯೋ ಎ ಜಾಸ್ತಿ ಟ್ರಾವೆಲ್ ಮಾಡಿದ್ಯೋ? ಆಬ್ವಿಯಸ್ಲಿ ಎ ಜಾಸ್ತಿ ಮಾಡಿದೆ. ಬಿ ಬರೀ ಡಿ ಟು ಸಿ ಹೋಗಿದೆ, ಎ ಸಿ ಟು ಡಿ ಬಂದೆ ಮತ್ತು ರಿಟರ್ನ್ ಡಿ ಟು ಸಿ ಹೋಗಿದೆ. ಸೊ ನಮಗೆ ಏನ್ ಕೇಳಿದ್ದಾರೆ, ದ ಡಿಫರೆನ್ಸ್ ಬಿಟ್ವೀನ್ ಟೈಮ್ ಟೇಕನ್ ಬೈ ಎ ಅಂಡ್ ಬಿ. ಈ ಪೂರ್ತಿ ಜರ್ನಿ ಏನ್ ಮಾಡಿದಾವಲ್ಲ ಇಂಡಿವಿಜುವಲಿ ಎ ಮತ್ತೆ ಬಿ, ಅದರಲ್ಲಿ ಡಿಫರೆನ್ಸ್ ಬೇಕು ನಮಗೆ. ಟೈಮ್ ಏನ್ ನೋಡೋಣ, ಎ ಎಷ್ಟು ಟೈಮ್ ತಗೊಂಡಿರುತ್ತೆ ಅಂತಂದ. ಟೈಮ್ ಆಫ್ ಎ ಈ 100 ಕಿಲೋಮೀಟರ್ಸ್ನ 50 ಸ್ಪೀಡಲ್ಲಿ ಹೋಗಿದೆ. ಹೌದಾ, 100/50 ಸ್ಪೀಡಲ್ಲಿ ಹೋಗಿದೆ. ನೆಕ್ಸ್ಟ್ ಇದು 80 ಪ್ಲಸ್ ರಿಟರ್ನ್ 180. ಇಲ್ಲಿಂದ ಇಲ್ಲಿಗೆ 180, ಈ ಮೀಟ್ ಪಾಯಿಂಟ್ ಇಂದ ಡಿ 80 ಪ್ಲಸ್ ರಿಟರ್ನ್ ಮತ್ತೆ 180 ಅಂತಂದ್ರೆ ಎಷ್ಟು ಸ್ಪೀಡ್, ಎಷ್ಟು ಕಿಲೋಮೀಟರ್ ಆಯ್ತು ಟೋಟಲ್? 80 ಪ್ಲಸ್ 180 260 ಹೊಡಿತಲ್ಲ. ಆ 260 ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಅಲ್ಲಿ ಹೋಗಿದೆ? 60 kmph. ಹೌದಾ, ಮಾಡಿದ್ರೆ ಏನಾಗುತ್ತೆ, ಟೈಮ್ ಎ ಇಸ್ ಈಕ್ವಲ್ ಟು 1 × 2 0 0 ಕ್ಯಾನ್ಸಲ್, 3 × 2 13 3 2 5. ಹೌದಾ, 3 2 6 6 ಪ್ಲಸ್ 13 ಇಸ್ ಈಕ್ವಲ್ ಟು 19/3 hours ಏಕ್ ಟೈಮ್ ಬೇಕಾಗಿರೋದು. ಹೌದಾ, ನೆಕ್ಸ್ಟ್ ಟೈಮ್ ಆಫ್ ಬಿ. ಬಿ ಟೋಟಲ್ ಎಷ್ಟು ಟೈಮ್ ತಗೊಂಡಿದೆ ಅಂತ, ಈ 80 ಕಿಲೋಮೀಟರ್ಸ್ನ 40 km/h ಸ್ಪೀಡ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಹೌದಾ, 40 km/h. ನೆಕ್ಸ್ಟ್ ಈ ಉಳುಕಿರೋ 100 ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಅಲ್ಲಿ ಕವರ್ ಮಾಡಿದೆ? 30 ಸ್ಪೀಡ್ ಅಲ್ಲಿ 25 ಡಿಕ್ರೀಸ್ ಮಾಡಿ 30 ಸ್ಪೀಡ್ ಅಲ್ಲಿ ಕವರ್ ಮಾಡಿದೆ. 100/30. ಸೊ ಟೈಮ್ ಎಷ್ಟಾಗುತ್ತೆ? 4 1 4 2 0 0 ಕ್ಯಾನ್ಸಲ್, 3 2 6 6 ಪ್ಲಸ್ 10 ಇಸ್ ನಥಿಂಗ್ ಬಟ್ 16/3. ಹೌದಾ, 16/3. ನಮಗೆ ಕೇಳಿರೋದೇನು, ಡಿಫರೆನ್ಸ್ ಬಿಟ್ವೀನ್ ಟೈಮ್ ಟೇಕನ್ ಬೈ ಎ ಅಂಡ್ ಬಿ. ಹೌದಾ, ಟೈಮ್ ಟೇಕನ್ ಬೈ, ಇಲ್ಲಿ ನೋಡ್ರಿ, ಟೈಮ್ ಟೇಕನ್ ಬೈ ಎ ಮೈನಸ್ ಟೈಮ್ ಟೇಕನ್ ಬೈ ಬಿ ಮಾಡಿದ್ರೆ ಎಷ್ಟು ಬರುತ್ತೆ? 19/3 ಮೈನಸ್ 16/3 ಎಷ್ಟಾಗುತ್ತೆ? 3/3, ದಟ್ ಈಸ್ ನಥಿಂಗ್ ಬಟ್ 1 hour. ಹೌದಾ, 1 hour. ಹೌದಾ, ತಿಳಿತಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂಡ್ ಹೌ ಟು ಸಾಲ್ವ್ ದಿಸ್ ಕ್ವಶನ್. ನೋಡ್ರಿ, ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಪೀಡ್ ಆಫ್ ಪಿ ಇಸ್ 60% ಆಫ್ ಕ್ಯೂ. ಪಿ ದು ಸ್ಪೀಡ್ ನೋಡ್ರಿ, ನೋಟೇಶನ್ ಹಿಂಗ್ ಮಾಡ್ತೀನಿ ನಾನು, ಸ್ಪೀಡ್ ಆಫ್ ಪಿ ಮತ್ತೆ ಸ್ಪೀಡ್ ಆಫ್ ಕ್ಯೂ. ಹೌದಾ, ಸ್ಪೀಡ್ ಆಫ್ ಪಿ ಅಂಡ್ ಸ್ಪೀಡ್ ಆಫ್ ಕ್ಯೂ ಎಷ್ಟಿದೆ? ಪಿ ದು 60% ಇದೆ. ಪಿ ಈಸ್ 60% ಆಫ್ ಕ್ಯೂ. ಕ್ಯೂ ಸ್ಪೀಡು 5x ಆದ್ರೆ ಪಿ ಸ್ಪೀಡ್ ಎಷ್ಟಾಗುತ್ತೆ? 60% 3x. ಓಕೆ, ಈ ರೇಷಿಯೋ ಇದೆ. ಬೋತ್ ಸ್ಟಾರ್ಟೆಡ್ ಅಟ್ ಎ ಸೇಮ್ ಪಾಯಿಂಟ್ ಎಂ simultaneously and started running towards n. ಈ ಒಂದು ಎಂ ಅನ್ನೋ ಒಂದು ಪಾಯಿಂಟ್ ಇದೆ. ಹೌದಾ, ಈ ಎಂ ಅನ್ನೋ ಒಂದು ಪಾಯಿಂಟ್ ಇದೆ, ಇಲ್ಲಿ ಎನ್ ಅನ್ನೋ ಒಂದು ಪಾಯಿಂಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಬೋತ್ ಸ್ಟಾರ್ಟ್ ಸೈಮಲ್ಟೇನಿಯಸ್ಲಿ, ಎಸ್ ಕ್ಯೂ ಮತ್ತೆ ಎಸ್ ಪಿ ಎರಡು ಪಾಯಿಂಟ್ ಎಂ ಇಂತ್ರ ಎನ್ ಕಡೆಗೆ ಓಡಕ್ ಸ್ಟಾರ್ಟ್ ಮಾಡಿದ್ವು. ಓಕೆ, ಆಫ್ಟರ್ ಕವರಿಂಗ್ 20% ಆಫ್ ದ ಟೋಟಲ್ ಡಿಸ್ಟೆನ್ಸ್, ಸ್ಪೀಡ್ ಆಫ್ ಪಿ ಅಂಡ್ ಕ್ಯೂ ಇಂಟರ್ಚೇಂಜ್. ಫಸ್ಟ್ ಸ್ಪೀಡ್ ಎಷ್ಟಿತ್ತು? ಇಲ್ಲಿ 5x ಸ್ಪೀಡ್ ಅಲ್ಲಿ ಹೊಂಟಿತ್ತು. ಹೌದಾ, ಇಲ್ಲಿ
3x ಸ್ಪೀಡಲ್ಲಿ ಇದು ಹೊಂಟಿತ್ತು. ಆಫ್ಟರ್ ಕವರಿಂಗ್ 20%, ಈ ಎಂ ಮತ್ತೆ ಎನ್ ಅದ್ದು ಏನ್ ಟೋಟಲ್ ಡಿಸ್ಟೆನ್ಸ್ ಇದೆಯಲ್ಲ, ಟೋಟಲ್ ಡಿಸ್ಟೆನ್ಸ್ ಅಲ್ಲಿ 20% ಕವರ್ ಮಾಡಿದ ತಕ್ಷಣ ಎಷ್ಟು ಸ್ಪೀಡ್ ಏನಾಯ್ತು, ಇಂಟರ್ಚೇಂಜ್ ಆಯ್ತು. ಕ್ಯೂ 3x ಸ್ಪೀಡಲ್ಲಿ ಹೊಂಟು, ಪಿ 5x ಸ್ಪೀಡಲ್ಲಿ ಹೊಂಟು. ಹೌದಾ, ಸ್ಪೀಡ್ ಇಂಟರ್ಚೇಂಜ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೇಷಿಯೋ ಆಫ್ ಟೈಮ್ ಟೇಕನ್ ಬೈ ಕ್ಯೂ ಟು ಕವರ್ ದ ಟೋಟಲ್ ಡಿಸ್ಟೆನ್ಸ್ ಟು ಟೈಮ್ ಟೇಕನ್ ಬೈ ಪಿ ಟು ಕವರ್ ದ ಡಿಸ್ಟೆನ್ಸ್. ಟೈಮ್ ಟೇಕನ್ ಬೈ ಕ್ಯೂ ಟು ಕವರ್ ದ ಡಿಸ್ಟೆನ್ಸ್ ಇಸ್ ಟು ಟೈಮ್ ಟೇಕನ್ ಬೈ ಪಿ ಟು ಕವರ್ ದ ಟೋಟಲ್ ಡಿಸ್ಟೆನ್ಸ್. ನೋಡ್ರಿ, ಎಲ್ಲ ವೇರಿಯೇಬಲ್ ಎಲ್ಲಿದೆ, ಒಂದು ಏನು ಡಾಟಾ ಇಲ್ಲ, ಎಲ್ಲ ವೇರಿಯೇಬಲ್ ಇಲ್ಲಿದೆ. ಹೆಂಗ್ ಸಾಲ್ವ್ ಮಾಡೋಣ ಅಂತಂದ್ರೆ, ನಾ ಎಂ ಇಂತ್ರ ಎನ್ನು ಡಿಸ್ಟೆನ್ಸ್ 5d ಅಂತ ತಗೋತೀನಿ. ಫಾರ್ ಎಕ್ಸಾಂಪಲ್ ಇದು 5d ಇದೆ ಅಂತ ತಗೋತೀನಿ. ಹೌದಾ, 5d ಅಂತ ತಗೋತೀನಿ. 20% ಆಫ್ 5d ಎಷ್ಟಾಗುತ್ತೆ, 20% ಆಫ್ 5d ಎಷ್ಟಾಗುತ್ತೆ, ಎಷ್ಟಾಗುತ್ತೆ ನೋಡ್ರಿ, ಬರೇ ಡಿ ಆಗುತ್ತೆ. ಹೌದಾ, ಡಿ. ಈ ಡಿಸ್ಟೆನ್ಸ್, ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ಮೇಲೆ ಅವ್ರ ಸ್ಪೀಡು ಇಂಟರ್ಚೇಂಜ್ ಆಯ್ತು. ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಿದೆ, 5d ಹೋದ್ರೆ ಡಿ ಹೋದ್ರೆ 5d ಅಲ್ಲಿ 4d ಡಿಸ್ಟೆನ್ಸ್ ರಿಮೈನಿಂಗ್. ಹೌದಾ, ರಿಮೈನಿಂಗ್ ಡಿಸ್ಟೆನ್ಸ್ ಇಸ್ 4d. ಸೊ ಇವಾಗ ಟೈಮ್ ಟೇಕನ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಹೌದಾ, ಟೈಮ್ ಟೇಕನ್ ಬೈ ಕ್ಯೂ ನಾನು ಹೆಂಗ್ ತೆಗಿತೀನಿ, ಈ ಡಿ ಡಿಸ್ಟೆನ್ಸ್ಗೆ ಯಾವ ಸ್ಪೀಡಲ್ಲಿ ಹೋಗಿದೆ, 20% ಆಫ್ ಡಿಸ್ಟೆನ್ಸ್ಗೆ 5x ಸ್ಪೀಡಲ್ಲಿ ಹೋಗಿದೆ, ಪ್ಲಸ್ ಟೋಟಲ್ ಟೈಮ್ ಬೇಕಲ್ವಾ. ರಿಮೈನಿಂಗ್ 4d ಏನಿದೆ ಅಲ್ಲ, ಇಂಟರ್ಚೇಂಜ್ ಮಾಡಿ ಕ್ಯೂ ಯಾವ ಸ್ಪೀಡಲ್ಲಿ ಹೋಗಿದೆ, 3x ಸ್ಪೀಡಲ್ಲಿ ಹೋಗಿದೆ, ಇಂಟರ್ಚೇಂಜ್ ಆಗಿದಾವಲ್ಲ. ಸ್ಪೀಡ್ ಆಫ್ ಪಿ ಅಂಡ್ ಕ್ಯೂ ಇಂಟರ್ಚೇಂಜ್ ಆಫ್ಟರ್ ಕವರಿಂಗ್ 20% ಆಫ್ ದ ಡಿಸ್ಟೆನ್ಸ್. ಈ 20% ಡಿಸ್ಟೆನ್ಸ್ ನ ಕವರ್ ಮಾಡಿದ್ಮೇಲೆ ನೆಕ್ಸ್ಟ್ ರಿಮೈನಿಂಗ್ 4d ಡಿಸ್ಟೆನ್ಸ್ ನ ಯಾವ ಸ್ಪೀಡಲ್ಲಿ ಹೋಗಿದೆ, 3x ಸ್ಪೀಡಲ್ಲಿ ಹೋಗಿದೆ. ಅದೇ ತರ ಟೈಮ್ ಟೇಕನ್ ಬೈ ಪಿ, 20% ಡಿಸ್ಟೆನ್ಸ್ ಏನಿದೆಯಲ್ಲ, ತಮ್ಮ ಇನಿಷಿಯಲ್ ಸ್ಪೀಡ್ 3x ಅಲ್ಲಿ ಹೋಗಿದೆ. ಹೌದಾ, ಡಿ ಬೈ 3x. ಮತ್ತೆ ರಿಮೈನಿಂಗ್ 4d ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನ ಇಂಟರ್ಚೇಂಜ್ ಮಾಡಿ 5x ಸ್ಪೀಡಲ್ಲಿ ಹೋಗಿದೆ. ಹೌದಾ, ಇವಾಗ ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಡಿ ಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಅದು ನಿಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಿದೆ ಅಂತ ಹೇಳ್ಕೊತೀನಿ. ನೋಡ್ರಿ, ಡಿ ಡಿ ಕ್ಯಾನ್ಸಲ್, ಎಕ್ಸ್ 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 ಕ್ಯಾನ್ಸಲ್. ಏನು ಉಳಿತು, 1/5 ಪ್ಲಸ್ 4/3 ಇಷ್ಟು 1/3 ಪ್ಲಸ್ 4/5. LCM ಎಷ್ಟಾಗುತ್ತೆ, 15. ಎಷ್ಟಾಗುತ್ತೆ, ಇಂಟು 5 ಇಂಟು 3 ಮಾಡಬೇಕು. 4 ಇಂಟು 5 ಎಷ್ಟಾಯಿತು, 3 ಪ್ಲಸ್ 20 ಈಸ್ ನಥಿಂಗ್ ಬಟ್ 23. ಮತ್ತೆ ಇಂಟು 5 ಇಂಟು 3 ಎಷ್ಟಾಯಿತು, 12 ಪ್ಲಸ್ 5 17/15. ಈ 15 ಕ್ಯಾನ್ಸಲ್ ಆದರೆ ನಮ್ಗೆ ರೇಷಿಯೋ ಏನು ಸಿಕ್ತು, 23:17. ಹೌದಾ, ಇಲ್ಲಿ ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ರೇಷಿಯೋ ಕ್ಯೂ ಟು ಪಿ ಕೇಳಿದ್ದಾರೆ, ಪಿ ಟು ಕ್ಯೂನು ಇದೆ ನೋಡಿ ಆಪ್ಷನ್ ಅಲ್ಲಿ, ಇಲ್ಲಿ ಬಿ ಎಲ್ ಇದೆ ನೋಡಿ. ರೇಷಿಯೋ ಆಫ್ ಪಿ ಟು ಕ್ಯೂ ಇದೆ, ಆದ್ರೆ ನಮಗೆ ಕೇಳಿದ್ದು ಕ್ಯೂ ಇಸ್ ಟು ಪಿ ಅಂತ ಕೇಳಿದ್ದಾರೆ. ಸೊ ವಿಚ್ ಆಪ್ಷನ್ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ. ಹೌದಾ, ಆಪ್ಷನ್ ಡಿ ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಓದ್ಕೊಳಕ್ ಟ್ರೈ ಮಾಡಿ. ಏನಿದೆ ಕ್ವಶನ್ ಏನಿದೆ, ಎ ಥೀಫ್ ಸೀಸ್ ಎ ಜೀಪ್ at a distance of 500 meters coming towards him at 20 km/h. ಇವಾಗ ನಾನೇ ಥೀಫ್ ಅನ್ಕೊಳ್ರಿ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ನಿಂತಿದ್ದೀನಿ, ಒಂದು 500 ಮೀಟರ್ಸ್ಗೆ ನನಗೆ ಒಂದು ಜೀಪು ನನ್ನ ಕಡೆ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಹೌದಾ, ಓಕೆ, ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ, ಅದು 20 km/h ಸ್ಪೀಡಲ್ಲಿ ನನ್ನ ಕಡೆ ಅಪ್ರೋಚ್ ಆಗ್ತಾ ಇದೆ. 500 ಮೀಟರ್ಸಿಗೆ ಒಂದು ಜೀಪ್ ಇದೆ ಅಂತ ತಿಳ್ಕೊಡ್ರಿ ಅಲ್ಲೆಲ್ಲೋ. ಓಕೆ, ಇಷ್ಟ ಆಯ್ತು. ಎಷ್ಟು ಸ್ಪೀಡಲ್ಲಿ ನನ್ನ ಕಡೆ ಬರ್ತಾ ಇದೆ, ಅದು 20 km/h ಸ್ಪೀಡಲ್ಲಿ ಬರ್ತಾ ಇದೆ. ನೆಕ್ಸ್ಟ್, ಥೀಫ್ ಟೇಕ್ಸ್ 8 seconds ಟು ರಿಯಲೈಸ್ ದಟ್ ದೇರ್ ಇಸ್ ನಥಿಂಗ್ ಬಟ್ ಪೊಲೀಸ್ ಅಪ್ರೋಚಿಂಗ್ ಹಿಮ್ ಬೈ ದ ಜೀಪ್. ಅಂದ್ರೆ ಏನ್ ಹೇಳ್ರಿ, ನಾನಿವಾಗ ಥೀಫ್ ಇದ್ದೀನಲ್ಲ, 500 ಮೀಟರ್ಸಿಗೆ ಜೀಪ್ ಇದೆ, ಅಲ್ಲಿ ನನಗೆ ಕಾಣ್ತಾ ಇಲ್ಲ ಅಂತ ತಿಳ್ಕೊಳ್ರಿ ಅದು ಯಾವ ಜೀಪ್ ಅಂತ. ಓಕೆ, ಅದು
ಈ 20 ಕಿಲೋಮೀಟರ್ ಸ್ಪೀಡಲ್ಲಿ ನಾನು ಏನು ಮಾಡ್ತೀನಿ, 20 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಬರ್ತಾ ಇದೆ, ನಾನು ಏನು ಮಾಡ್ತೀನಿ 8 ಸೆಕೆಂಡ್ ಯೋಚನೆ ಮಾಡ್ತೀನಿ. ಓಕೆ, ಯಾವ ಜೀಪ್ ಇದು ಅಂತೇಳಿ. ಅದು ನಾನು 8 ಸೆಕೆಂಡ್ ಯೋಚನೆ ಮಾಡಿದ ತಕ್ಷಣ ಸರ್ಟನ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಮುಂದೆ ಬಂದಿರುತ್ತಲ್ಲ ಈ ಸ್ಪೀಡಲ್ಲಿ, ನಾನು 8 ಸೆಕೆಂಡ್ಸ್ ಯೋಚನೆ ಮಾಡಬೇಕಾದ್ರೆ ಅದು ತಮ್ಮ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ 8 ಸೆಕೆಂಡ್ಸ್ ಟ್ರಾವೆಲ್ ಮಾಡಿರುತ್ತೆ. ಓಕೆ, ಸ್ವಲ್ಪ ಕ್ಲೋಸ್ ಬಂದಿರುತ್ತೆ, ಸೇಮ್ 500 ಡಿಸ್ಟೆನ್ಸ್ ಇರಲ್ಲ, ಹೌದಿಲ್ಲ, ಸ್ವಲ್ಪ ಕ್ಲೋಸ್ ಬಂದಿರುತ್ತೆ. ನನಗೆ ಅವಾಗ ಏನು ರಿಯಲೈಸ್ ಆಗುತ್ತೆ, ಅದು ನಾರ್ಮಲ್ ಜೀಪ್ ಅಲ್ಲ, ಪೊಲೀಸ್ ಜೀಪ್ ಅಂತ. ಅವಾಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸ್ಟಾರ್ಟ್ ರನ್ನಿಂಗ್ ಆಟ್ 36 ಕಿಲೋಮೀಟರ್ ಪರ್ ಅವರ್. ನಾನು ಏನು ಮಾಡ್ತೀನಿ, ಆ ಜೀಪ್ ಪೊಲೀಸ್ ಅಂತ ಗೊತ್ತಾದ ತಕ್ಷಣ ಓಡೋಕೆ ಸ್ಟಾರ್ಟ್ ಮಾಡ್ತೀನಿ. ಈ ಡೈರೆಕ್ಷನ್ ಅಲ್ಲಿ ಓಡ್ತೀನ, ಈ ಕಡೆ ಓಡ್ತೀನ, ಈ ಸೈಡ್ ಇಂದ ಕಾರ್ ಬರ್ತಾ ಇದೆ, ಓಡೋದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ. ಓಕೆ, ಯಾವ ಸ್ಪೀಡಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ತೀನಿ, 36 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್, ಪೊಲೀಸ್ ಸೀಸ್ ದ ಥೀಫ್ ಅಂಡ್ ಇನ್ಕ್ರೀಸಸ್ ದ ಸ್ಪೀಡ್ ಟು 40 ಕಿಲೋಮೀಟರ್ ಪರ್ ಅವರ್. ನಾನು ಓಡಾಕ್ ಏನ್ ಸ್ಟಾರ್ಟ್ ಮಾಡ್ತೀನಲ್ಲ, ಇದನ್ನ ನೋಡಿ ಪೊಲೀಸ್ ಏನ್ ಮಾಡ್ತಾರೆ, ಅವ್ರ ಕಾರ್ ಸ್ಪೀಡ್ ಇನಿಷಿಯಲಿ 20 ಕಿಲೋಮೀಟರ್ ಪರ್ ಅವರ್ ಇದೆಯಲ್ಲ, ಅವರು ಅದನ್ನ 40 ಕಿಲೋಮೀಟರ್ ಪರ್ ಅವರಿಗೆ ಇನ್ಕ್ರೀಸ್ ಮಾಡ್ತಾರೆ ನನಗೆ ಹಿಡಿಯೋಕೆ ಅಂತ. ನಾನು ಈ ಕಡೆ ಓಡ್ತಿರ್ತೀನಿ, ಇಷ್ಟೇ ಕಾನ್ಸೆಪ್ಟ್. ಆಮೇಲೆ ಏನ್ ಕಟ್ಟಿದ್ದಾರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಇನ್ ಮೀಟರ್ ಪೊಲೀಸ್ ಹ್ಯಾಡ್ ಟು ಟ್ರಾವೆಲ್ ಟು ಕ್ಯಾಚ್ ದ ಥೀಫ್. ಆ 500 ಮೀಟರ್ಸ್ ಫಸ್ಟ್ ನಾನು ಓಡಾಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ನನಗೆ ಚೇಸ್ ಮಾಡ್ತಾ ಇರ್ತಾರಲ್ಲ ಪೊಲೀಸು, ಥೀಫಿಗೆ ಚೇಸ್ ಮಾಡಬೇಕಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ರು ಅಂತ. ಓಕೆ, ಐ ಹೋಪ್ ನಿಮ್ಗೆ ಕ್ವಶನ್ ತಿಳಿದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಡ್ರಾ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಒಂದು ಕಾರ್ ಇದೆ ಅಂತ ತಿಳ್ಕೊಳ್ರಿ, ಹೌದಾ, ಪೊಲೀಸ್ ಜೀಪ್ ಅನ್ಕೊಳ್ರಿ. ಇಲ್ಲಿ ಥೀಫ್ ಇದ್ದಾನೆ ಅನ್ಕೊಳ್ರಿ, ಇಲ್ಲಿ ಥೀಫ್ ಇದ್ದಾನೆ. ಓಕೆ, ಕಾರಿನ ಸ್ಪೀಡ್ ಏನಿದೆ 20 km/h, ಥೀಫ್ ಕಡೆ ಬರ್ತಾ ಇದೆ. ಓಕೆ, ಇವ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ, ಇವ್ರದ್ದು ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, 500 ಮೀಟರ್ ಡಿಸ್ಟೆನ್ಸ್ ಇದೆ, ಹೌದಾ, 500 ಮೀಟರ್ ಡಿಸ್ಟೆನ್ಸ್ ಇದೆ ಇಬ್ಬರ ನಡುವೆ, ಹೌದಾ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಸ್ಟೋರಿ ಏನಾಗುತ್ತೆ ಅಂತಂದ್ರೆ, ಒಂದು 8 ಸೆಕೆಂಡ್ ಥಿಂಕ್ ಮಾಡ್ತಾನೆ ಇವನು, ಯಾರಪ್ಪ ಅಂತ. 8 ಸೆಕೆಂಡ್ ಕ್ವಶನ್ ಮಾರ್ಕ್ ಇವನ್ ತಲೆಯಲ್ಲಿ ಬರ್ತಾ ಇರುತ್ತೆ. 8 ಸೆಕೆಂಡ್ಸ್ ಯೋಚನೆ ಮಾಡ್ತಾನೆ, ಹೌದಾ, 8 ಸೆಕೆಂಡ್ಸ್ ಯೋಚನೆ ಮಾಡ್ತಾನೆ. ಸೊ ಆ 8 ಸೆಕೆಂಡ್ಸ್ ಅಲ್ಲಿ ಜೀಪ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುತ್ತೆ, ಹೌದಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 8 ಸೆಕೆಂಡ್ ಬೈ ಜೀಪ್ ಎಷ್ಟಾಗುತ್ತೆ, 20 ಸ್ಪೀಡ್ ಅಲ್ಲಿ, ಸ್ಪೀಡ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಟೈಮು ಸ್ಪೀಡು ಕಿಲೋಮೀಟರ್ ಪರ್ ಅವರ್ ಇದೆ, ಅಲ್ಲಿದೆ, ಟೈಮು ಸೆಕೆಂಡ್ಸ್ ಅಲ್ಲಿ ಇದೆ. ಸೊ ಇದನ್ನ ಕನ್ವರ್ಟ್ ಮಾಡಕ್ ನಾನು 5/18 ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತಾ. 5/18 ಇಂಟು ಎಷ್ಟು ಸೆಕೆಂಡ್ಸ್, 8 ಸೆಕೆಂಡ್ಸ್. 2 4 2 9 20 ಇಂಟು 5 100, 100 ಇಂಟು 4 400/9. ಎಷ್ಟು ಮೀಟರ್ ಟ್ರಾವೆಲ್ ಮಾಡುತ್ತೆ, 400/9 ಮೀಟರ್ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿ ಎಲ್ಲೋ 400/9 ಮೀಟರ್ಸ್ ಅನ್ಕೊಳ್ರಿ, ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಅವಾಗ ಜೀಪ್ ಎಲ್ಲಿ ಇರುತ್ತೆ, ಜೀಪ್ ಇಲ್ಲಿ ಬಂದಿರುತ್ತೆ, ಹೌದಾ. ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ ಜೀಪ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬಂದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ಥೀಫು, ಅವ್ನ್ ರಿಯಲೈಸ್ ಆಗುತ್ತೆ ಇದು ಪೊಲೀಸ್ ಕಾರ್ ಅಂತ. ಅವನು ಓಡಾಕ್ ಸ್ಟಾರ್ಟ್ ಮಾಡ್ತಾನೆ. ಯಾವ ಸ್ಪೀಡಲ್ಲಿ, 36 km/h ಸ್ಪೀಡಲ್ಲಿ, ಹೌದಾ. ಅದನ್ನ ನೋಡಿ ಪೊಲೀಸ್ ಏನ್ ಮಾಡ್ತಾರೆ, ತಮ್ಮ ಸ್ಪೀಡ್ ನ ಏನ್ ಮಾಡ್ತಾರೆ, ಇನ್ಕ್ರೀಸ್ ಮಾಡಿ ಎಷ್ಟು ಮಾಡ್ತಾರೆ, 40 km/h ಮಾಡ್ತಾರೆ, ಹೌದಾ. 40 km/h ಮಾಡ್ತಾರೆ. ಸೊ ಇವಾಗ ನಮಗೆ ಡಿಸ್ಟೆನ್ಸ್, ಇದು ಉಳ್ಕಿರೋ ಡಿಸ್ಟೆನ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ, ರಿಮೈನಿಂಗ್ ಡಿಸ್ಟೆನ್ಸ್ ಇಲ್ಲಿ ನೋಡ್ರಿ. ರಿಮೈನಿಂಗ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೋಟಲ್ 500 ಇದೆ ಅಲ್ಲ, ಆ 500 ಅಲ್ಲಿ ಈ 400/9 ಮೀಟರ್ಸ್ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 4500 ಮೈನಸ್ 4100/9 ಮೀಟರ್ಸ್, ಹೌದಾ, ರಿಮೈನಿಂಗ್ ಡಿಸ್ಟೆನ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಉಳಿತು, 4100/9 ಮೀಟರ್, ಹೌದಾ. ಈ ಡಿಸ್ಟೆನ್ಸ್ ನ ಇವಾಗ ಪೊಲೀಸ್ ಮತ್ತೆ ಥೀಫ್ ಇಬ್ರು ಮೋಷನ್ ಅಲ್ಲಿ ಇದ್ದಾರೆ. ಆ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕು ಅವರು. ಕವರ್ ಮಾಡಿ ಪೊಲೀಸ್ ಅವಂಗೆ ಕ್ಯಾಚ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಮಗ್ ಡಿಸ್ಟೆನ್ಸ್ ಇದೆ, ಸ್ಪೀಡ್ ರಿಲೇಟಿವ್ ಸ್ಪೀಡ್ ಇದೆ, ಟೈಮ್ ತೆಗಿಬೋದಾ, ಎಷ್ಟು ಟೈಮ್ ಅಲ್ಲಿ ಅವ್ಗೆ ಹಿಡಿತಾರೆ ಅಂತ ಪೊಲೀಸರು.
ಹೌದಾ? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್. ಹೌದಾ? ಡಿಸ್ಟೆನ್ಸ್ ಎಷ್ಟಿದೆ? 4100 ಬೈ 9. ಈ ಡಿಸ್ಟೆನ್ಸ್ ನ ರಿಲೇಟಿವ್ ಸ್ಪೀಡ್ ಎಷ್ಟಾಗುತ್ತೆ? ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗಬೇಕಾದ್ರೆ ರಿಲೇಟಿವ್ ಸ್ಪೀಡ್ ಮೈನಸ್ ಆಗುತ್ತೆ. 40 ಮೈನಸ್ 30 ಇಸ್ ನಥಿಂಗ್ ಬಟ್ 4. ಆದ್ರೆ ಇದು 4 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ನಾನು ಅದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಕ್ಕೆ 5/18 ಮಲ್ಟಿಪ್ಲೈ ಮಾಡ್ತೀನಿ ಟೈಮ್. ನೆಕ್ಸ್ಟ್ 4100 divided by 9 into 4 into 5 into 18. ಹೌದಾ? 9 1 9, 2 2, 2 2 5 10, 0 ಕ್ಯಾನ್ಸಲ್ಸ್. ಟೈಮ್ ಎಷ್ಟು ಬೇಕಾಗುತ್ತೆ ಚೀಫಿಗೆ ಕ್ಯಾಚ್ ಮಾಡಕ್ಕೆ? 4-10 ಸೆಕೆಂಡ್. ಹೌದಾ? 4-10 ಸೆಕೆಂಡ್ಸ್ ಬೇಕಾಗುತ್ತೆ. ಹಂಗಾದ್ರೆ ನಮಗೆ ಏನ್ ಕೇಳಿದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಜೀಪ್. ಹಂಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಅವ್ನ್ ಹಿಡಿಯೋ ಮಟ್ಟ 4-10 ಸೆಕೆಂಡ್ಸ್ ಜೀಪ್ ಮೂವ್ ಆಗಿದೆ. ಹೌದಾ? ಇಲ್ಲಿಂತ್ರ ಈ ಪಾಯಿಂಟ್ 8 ಸೆಕೆಂಡ್ ಆದ ತಕ್ಷಣ ಏನು ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂತ್ರ ಪೊಲೀಸ್ ಎಷ್ಟು ಸೆಕೆಂಡ್ಸ್ ಕಾರ್ ಓಡಿಸಿದ್ದಾರೆ? 4-10 ಸೆಕೆಂಡ್ಸ್ ಕಾರ್ ಓಡಿಸಿದ್ದಾರೆ. ಹಂಗಾದ್ರೆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದಾರೆ ನೋಡ್ರಿ. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದಾರೆ ಅಂತಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ ಅವ್ನು ಹಿಡಿಯಕ್ಕೆ? ಸ್ಪೀಡ್ ಏನಿದೆ ಅವ್ರದ್ದು 40 kmph ಅಲ್ಲಿದೆ. ಅದನ್ನ ನಾವು ಅದನ್ನ ಮಲ್ಟಿಪ್ಲೈ ಮಾಡಿ 5/18 ಮಲ್ಟಿಪ್ಲೈ ಮಾಡಿ ಎದ್ರಲ್ಲಿ ತರ್ತೀವಿ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ತರ್ತೀವಿ. ಓಕೆ. ನೆಕ್ಸ್ಟ್ ಟೈಮ್ ಎಷ್ಟಿದೆ? 4-10 ಸೆಕೆಂಡ್ಸ್. ಓಕೆ. ಹೌದಾ? 2 9 2, 20 20 into 5 100, 100 into 4 10, 41,000. ಹೌದಾ? ಬೈ 9 ಮೀಟರ್. ಹೌದಾ? ಹೌದಾ? ಇಲ್ಲಿಂದ ಇಲ್ಲಿವರೆಗೂ ಅವ್ನು ಹಿಡಿಯೋವರೆಗೂ ಎಷ್ಟು ಟ್ರಾವೆಲ್ ಮಾಡ್ತಾರೆ? 41,000 ಬೈ 9 ಮೀಟರ್ಸ್. ಹಂಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಪೊಲೀಸ್ ಏನಿದೆ ಅಲ್ಲ, ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಈ ಡಿಸ್ಟೆನ್ಸ್. ಇದು ಎಷ್ಟಿದೆ? ಈ ಡಿಸ್ಟೆನ್ಸ್ 400 ಬೈ 9 ಮೀಟರ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಎರಡು ಕವರ್ ಮಾಡ್ತಾರೆ. ಹೌದಾ? ಇಲ್ಲಿಂದ ಇಲ್ಲಿವರೆಗೂ ಕವರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿಂದ ಅವ್ನು ಚೇಂಜ್ ಮಾಡ್ತಾ ಇಷ್ಟು ಮೀಟರ್ ಅದನ್ನು ಕವರ್ ಮಾಡ್ತಾರೆ. ಹೌದಾ? ಎಷ್ಟಾಗುತ್ತೆ? 400 ಬೈ 9 ಪ್ಲಸ್ 4100 ಬೈ 41,000 ಬೈ 9 ಎಷ್ಟಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 41,400 ಬೈ 9. ಹೌದಾ? 9 1 9, 9 4 36, 9 4 36, 54 ಹೊಡಿತು. 600. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ರು ಅವರು? 46,000. ಹೌದಾ? ಸಾರಿ 4,600 ಮೀಟರ್ಸ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ನಮ್ದು? ಆಪ್ಷನ್ ಎ ವಿಲ್ ಬಿ ಅವರ್ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ತಿಳಿದಿದೆ. ಓಕೆ. ಫಸ್ಟ್ ಏನ್ ಮಾಡಿದ್ವಿ? 8 ಸೆಕೆಂಡ್ ಏನಿದೆಯಲ್ಲ, 8 ಸೆಕೆಂಡ್ ಅಲ್ಲಿ ಕಾರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ತಮ್ಮ? 20 ಕಿಲೋಮೀಟರ್ ಪರ್ ಅವರ್ ಇನಿಷಿಯಲ್ ಸ್ಪೀಡ್ ಅಲ್ಲಿ. ಆ ಡಿಸ್ಟೆನ್ಸ್ ಅಲ್ಲಿ ಈ ಡಿಸ್ಟೆನ್ಸ್ ಮೈನಸ್ ಮಾಡಿ ಉಳ್ಕಿರೋ ರಿಮೈನಿಂಗ್ 4100 ಬೈ 9 ಏನ್ ಡಿಸ್ಟೆನ್ಸ್ ಇದೆ ಅಲ್ಲ, ಅದನ್ನ ರಿಲೇಟಿವ್ ಸ್ಪೀಡ್ ಅಲ್ಲಿ ಇನ್ಕ್ರೀಸ್ ಸ್ಪೀಡ್ ಇದೆ ಮತ್ತೆ ಅವನು 36 ಕಿಲೋಮೀಟರ್ ಪರ್ ಅವರ್. ಆ ಇನ್ಕ್ರೀಸ್ ಸ್ಪೀಡ್ ಅಲ್ಲಿ ಆ ಡಿಸ್ಟೆನ್ಸ್ ನ ಕವರ್ ಮಾಡಿ ಅವ್ನು ಹಿಡಿಯೋಕೆ ಎಷ್ಟು ಟೈಮ್ ಬೇಕಂತ ಆ ಟೈಮ್ ನಮಗೆ ಇಲ್ಲಿ ಸಿಕ್ತು. ಹೌದಾ? ಈ ಟೈಮ್ನ ಟೈಮು ಇಂಟು ಈ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗಿದೆ. ಎಷ್ಟು? 4-10 ಸೆಕೆಂಡ್ಸ್ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿದೆ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಮತ್ತೆ ಎಷ್ಟು ಕವರ್ ಮಾಡ್ತು ಅವ್ನಿಗೆ ಕ್ಯಾಚ್ ಮಾಡೋಕೆ. ಸೊ ಸ್ಟಾರ್ಟಿಂಗ್ ಡಿಸ್ಟೆನ್ಸ್ ಪ್ಲಸ್ ಆ ಡಿಸ್ಟೆನ್ಸ್ ಟೋಟಲ್ ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ? ದಟ್ ಈಸ್ ನಥಿಂಗ್ ಬಟ್ 4,600 ಮೀಟರ್ಸ್. ಓಕೆ. ಐ ಹೋಪ್ ನಿಮಗೆ ಇದು ತಿಳಿದಿದೆ. ನೆಕ್ಸ್ಟ್, ಎ ಬೈಕ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಆಫ್ 330 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 360 ಕಿಲೋಮೀಟರ್ಸ್. ಸಾರಿ 60 ಕಿಲೋಮೀಟರ್ಸ್ with a certain speeds. If bike travels 25% of the distance at 60% of the usual speed and 80% of the remaining distance at the speed of 80% of the usual speed and the remaining distance at 90% of the usual speed, then time taken by bike is 8 hours. Then find the usual speed of bike. Okay, ಒಂದು ಬೈಕ್ ಇದೆ 360 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ಓಕೆ, ಟೋಟಲ್ ಎಷ್ಟು ಅವರ್ಸ್ ತಗೊಂಡಿದೆ ಅಂತ ಕೊಟ್ಟಿದ್ದಾರೆ? 8 ಅವರ್ಸ್ ತಗೊಂಡಿದೆ ನಮಗೆ 360 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋಕ್ಕೆ. ಅದರಲ್ಲಿ ಆ 360 ಕಿಲೋಮೀಟರ್ಸ್ ಅಲ್ಲಿ
25%, ಅದರ 25% ಎಷ್ಟಾಗುತ್ತೆ 90 ಕಿಲೋಮೀಟರ್ಸ್ ತನ್ನ ಯೂಶುವಲ್ ಸ್ಪೀಡದ್ದು 60% ಸ್ಪೀಡಲ್ಲಿ ಹೋಗಿದೆ. ಯೂಶುವಲಿ ನಾನು 100 ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಅಂತಂದರೆ 100 ಸ್ಪೀಡಲ್ಲಿ ಹೊಡಿಬಾರ್ದು. ಓಕೆ, ಅಷ್ಟೆಲ್ಲ ಹೋಗ್ಬಾರ್ದು. ಮ್ಯಾಕ್ಸಿಮಮ್ 60-70 ಈಸ್ ಓಕೆ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. 100 ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು ಯೂಶುವಲಿ. ಆದರೆ ಏನು ಮಾಡ್ತೀನಿ, 60% ಸ್ಪೀಡಿಗೆ ಬರ್ತೀನಿ ಅಂತಂದರೆ 60 km/h ಸ್ಪೀಡ್ ಮೇಂಟೈನ್ ಮಾಡ್ತೀನಿ. ಮತ್ತೆ ಈ 25% ಡಿಸ್ಟೆನ್ಸ್ ಕವರ್ ಆದ ತಕ್ಷಣ ಎಷ್ಟು ಉಳಿದಿದೆ ಅಲ್ಲ, ಅದರದ್ದು 80% ಡಿಸ್ಟೆನ್ಸ್ ನನ್ನ ಯೂಶುವಲ್ ಸ್ಪೀಡ್ 100% ಇದ್ರೆ ಅದರದ್ದು 80% ಅಲ್ಲಿ ಹೋಗ್ತೀನಿ. ಓಕೆ, ಅಂಡ್ ದ ರಿಮೈನಿಂಗ್ ಡಿಸ್ಟೆನ್ಸ್, ಇಷ್ಟೆಲ್ಲ ಎರಡು ಡಿಸ್ಟೆನ್ಸ್ ಕವರ್ ಆದ್ಮೇಲೆ ರಿಮೈನಿಂಗ್ ಡಿಸ್ಟೆನ್ಸ್ನ 90% ಆಫ್ ದ ಟೋಟಲ್ 90% ಆಫ್ ದ ಯೂಶುವಲ್ ಸ್ಪೀಡಲ್ಲಿ ಮೂವ್ ಆಗ್ತೀನಿ. ಓಕೆ, ಸೊ ಯಾವ ಥರ ನೋಡ್ರಿ, ಇವಾಗ ಸ್ಪೀಡ್ ಗೊತ್ತಿಲ್ಲ, ಸ್ಪೀಡು ಯೂಶುವಲ್ ಸ್ಪೀಡ್ ಅಂತ ತಿಳ್ಕೊಳ್ರಿ. ಸ್ಪೀಡ್ ಯೂಶುವಲ್ ಅಂದು 10x ಅಂತ ತಗೋತೀನಿ. ಓಕೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಹೌದಾ, ಅದರಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸ್ ಇದಾವೆ, ಡಿಫ್ರೆಂಟ್ ಸ್ಪೀಡ್ ಇದೆ. ಯಾವ ಥರ ಮಾಡಬೇಕಂತ ನೋಡಿಲಿ. ಟೈಮ್ ಎಷ್ಟಿದೆ, ಟೈಮ್ ಇಸ್ ಈಕ್ವಲ್ ಟು ಫಸ್ಟ್ ಡಿಸ್ಟೆನ್ಸ್ 25% ಆಫ್ 360 ಎಷ್ಟಾಗುತ್ತೆ, ಇದು ನಿಮಗೆ ಗೊತ್ತಿದೆ ಅಂತ ನಾನು ಡೈರೆಕ್ಟ್ ಬರೀತಾ ಇದ್ದೀನಿ. 25% ಅಂದರೆ 1/4 ಅಂತಂದರೆ 90. 25%, ಹೌದಾ, 25% ಅಂತ ಬರ್ಕೋತೀನಿ ನೋಡ್ರಿ. ಈ 90ನ ನಾನು 60% ಆಫ್ ದ ಯೂಶುವಲ್ ಸ್ಪೀಡ್ 10x ಇತ್ತಂದ್ರೆ ಅದರ 60% ಎಷ್ಟಾಗುತ್ತೆ 6x. ಹೌದಾ, ನೆಕ್ಸ್ಟ್ 80% ಆಫ್ ದ ರಿಮೈನಿಂಗ್ ಎಷ್ಟು ಉಳಿತು ನಮ್ಮ ಕಡೆ, 360 ಅಲ್ಲಿ 90 ಹೋದ್ರೆ ಎಷ್ಟು ಉಳಿತು 270. ಇದರದ್ದು 80% ಎಷ್ಟಾಗುತ್ತೆ, 8 7 56, 5 8 2 16, 216. ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ. 216 ಕರೆಕ್ಟ್ ಇದೆ ಅಲ್ವಾ. ಈ 260 ಡಿಸ್ಟೆನ್ಸ್ನ ನಾನು ಯಾವ ಸ್ಪೀಡಲ್ಲಿ ಹೋಗ್ತೀನಿ, 80% ಆಫ್ ಮೈ ಯೂಶುವಲ್ ಸ್ಪೀಡ್ 10x ಇದೆ, ಅದರದ್ದು 80% 8x ಸ್ಪೀಡಲ್ಲಿ ಹೋಗ್ತೀನಿ. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಿದೆ, 90 + 216 ಎರಡು ಆ್ಯಡ್ ಮಾಡಿದರೆ 306 ಆಯಿತು. 360 ಅಲ್ಲಿ 306 ಮೈನಸ್ ಮಾಡಿದರೆ 54. ಈ ರಿಮೈನಿಂಗ್ ಡಿಸ್ಟೆನ್ಸ್ನ ನಾನು 90% ಆಫ್ ಮೈ ಯೂಶುವಲ್ ಸ್ಪೀಡಲ್ಲಿ ಹೋಗ್ತೀನಿ, 9x. ಇದೇ ಟೋಟಲ್ ನಮಗೆ ಟೈಮ್, ಇಲ್ಲಿ ಬರೋ ಟೈಮ್ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಇದೇ ಟೋಟಲ್ ನಮಗೆ ಎಷ್ಟು ಅಂತ ಕೊಟ್ಟಿದ್ದಾರೆ, 8 hours ಕೊಟ್ಟಿದ್ದಾರೆ. ಮತ್ತೇನು ಕೇಳಿದ್ದಾರೆ, ಯೂಶುವಲ್ ಸ್ಪೀಡ್ ಆಫ್ ದ ಬೈಕ್. ಈ ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ಅದನ್ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಯೂಶುವಲ್ ಸ್ಪೀಡ್ ಸಿಗುತ್ತೆ. ಹೌದಾ, 6 1 6 15 ಸಾರಿ 6 15 ಹೌದಾ, 8 1 8 2 16, 8 27 9 1 9 6 27 + 6 is nothing but 33. 33 + 15 is 48. ಹೌದಾ, ಕೆಳಗೆ x LCM ಸೇಮ್ ಇದೆ. 48 ಡಿವೈಡೆಡ್ ಬೈ x is equal to 8 ಬಂತು ನಮಗೆ. 8 1 8 8 6 x is equal to 6 ಬಂತ. ಹೌದಾ, x equal to 6 ಅಂತ ಬಂತ. ಸೊ ಏನ್ ಕೇಳಿದಾರೆ, ಯೂಶುವಲ್ ಸ್ಪೀಡ್ ಏನಿದೆ, 10x ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 × 6 is nothing but 60 km/h. ಹೌದಾ, ಎಷ್ಟು ಬಂತು ಸ್ಪೀಡ್, ಯೂಶುವಲ್ ಸ್ಪೀಡ್ ನಂದು 60 km/h ಲಿಮಿಟ್ ಅಲ್ಲೇ ಇದೇವಿ. ಓಕೆ, ಸೊ ಆಪ್ಷನ್ ಸಿ ಎಷ್ಟಾಗುತ್ತೆ, 60 km/h. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕಾರ್ ಸ್ಟಾರ್ಟೆಡ್ ಫ್ರಮ್ ಚೆನ್ನೈ ಟುವರ್ಡ್ಸ್ ಬೆಂಗಳೂರು. ಒಂದು ಕಾರ್ ಇದೆ, ಚೆನ್ನೈ ಅಂತ ಸ್ಟಾರ್ಟ್ ಮಾಡಿ ಬೆಂಗಳೂರು ಕಡೆಗೆ ಹೋಗ್ತಾ ಇದೆ ಅಂತೆ. ಓಕೆ, ಹೌದಾ, ಒಂದು ಕಾರ್ ಇದೆ, ಚೆನ್ನೈಯಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಗ್ತಾ ಇದೆ, ಟುವರ್ಡ್ಸ್ ಬೆಂಗಳೂರು ಹೋಗ್ತಾ ಇದೆ. ಹೌದಾ ಅಂತ ಕೊಟ್ಟಿದ್ದಾರೆ. ಅಟ್ ಎ ಸ್ಪೀಡ್ ಆಫ್ 80 km/h. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಈ ಕಾರು, ಒಂದು ಕಾರ್ ಇದೆ. ಹೌದಾ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, 80 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಮತ್ತೆ ಅಟ್ 8 AM ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಟೈಮ್ ಸುಮಾರು ಬೆಳಿಗ್ಗೆ 8 AM, ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ 2 hours ದ ಕಾರ್ ವಾಸ್ ರಿಪೇರ್ಡ್. ಆಫ್ಟರ್ 2 hours ದ
the car was repaired and it took 2 hours to recover. ಓಕೆ ಅಂತಂದ್ರೆ ಚೆನ್ನೈಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಪಾಪ, ಹೌದಾ? ಚೆನ್ನೈಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಸ್ಪೀಡಲ್ಲಿ? 80 ಕಿಲೋಮೀಟರ್ ಸ್ಪೀಡಲ್ಲಿ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. 2 hours 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ 2 hours ಟ್ರಾವೆಲ್ ಮಾಡಿದ್ದಾರೆ ಟುವರ್ಡ್ಸ್ ಬೆಂಗಳೂರು. ಟ್ರಾವೆಲ್ ಮಾಡಿದ ತಕ್ಷಣ ಏನಾಗಿದೆ, 2 hours ಆದ ತಕ್ಷಣ ಗಾಡಿ ರಿಪೇರಿಗೆ ಬಂದಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿ. ಆ ರಿಪೇರಿ ಮಾಡೋದಕ್ಕೆ 2 hours ತಗೊಂಡಿದೆ. ಓಕೆ, ಸೊ ಇಲ್ಲಿ ಒಂದು ಕನ್ಕ್ಲೂಷನ್ ನಾನು ಏನು ಡ್ರಾ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನೋಡ್ರಿ, 2 hours ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾರೆ? 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ 160 ಕಿಲೋಮೀಟರ್ಸ್, ಹೌದಾ? 2 hours ಅಲ್ಲಿ 160 ಕಿಲೋಮೀಟರ್ಸ್ ಕವರ್ ಮಾಡ್ತಾರೆ, ಹೌದಾ? 160 ಕಿಲೋಮೀಟರ್ಸ್ 2 hours ಅಲ್ಲಿ. 2 hours ಮತ್ತೆ ರಿಪೇರಿಗೆ ಆಗೋಕೆ 2 hours ಬೇಕಾಗಿರುತ್ತೆ. ಇಲ್ಲಿ ಬಂದಾಗ ಟೈಮು, ನೆಕ್ಸ್ಟ್ ಇಲ್ಲಿ ಬಂದಾಗ ಟೈಮ್ ಟೋಟಲ್ 4 hours ಕನ್ಸ್ಯೂಮ್ ಮಾಡಿರ್ತಾರೆ ಅವರು, ಹೌದಾ? 2 hours ಫಾರ್ ಟ್ರಾವೆಲಿಂಗ್, 2 hours ಪರ್ ರಿಪೇರ್. ಅಂತಂದ್ರೆ ಇಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದವರು 4 hours ಅಂತಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಆಟ್ 12 PM ಆಗಿರುತ್ತೆ. ಇಲ್ಲಿ 12 PM, ಹೌದಾ? 12 PM 4 hours ಕನ್ಸ್ಯೂಮ್ ಮಾಡಿರ್ತಾರೆ. ನೆಕ್ಸ್ಟ್, ಇಫ್ ದ ಕಾರ್ ಇನ್ಕ್ರೀಸ್ ದ ಸ್ಪೀಡ್ ಬೈ 50% ಟು ರೀಚ್ ದ ಬೆಂಗಳೂರು ಆನ್ ಟೈಮ್. ಇವಾಗ ಇಲ್ಲಿ ಇವ್ರದ್ದು 2 ಗಂಟೆ ವೇಸ್ಟ್ ಆಯ್ತಲ್ಲ ರಿಪೇರಿಯಲ್ಲಿ, ಅದಕ್ಕೆ ಏನ್ ಮಾಡ್ತಾರೆ, ಕಾರು ಡ್ರೈವರು ಸ್ಪೀಡ್ನ 50% ಇನ್ಕ್ರೀಸ್ ಮಾಡ್ತಾರೆ. ಸೊ ದಟ್ ಬೆಂಗಳೂರಿಗೆ ಆನ್ ಟೈಮ್, ಏನ್ ಶೆಡ್ಯೂಲ್ ಟೈಮ್ ಇದೆಯಲ್ಲ ಆ ಟೈಮಿಗೆ ರೀಚ್ ಆಗೋಣ ಅಂತ. ಸೊ ಇಲ್ಲಿಂದ ಸ್ಪೀಡ್ ಏನಾಗುತ್ತೆ, ಕಾರಿನ ಸ್ಪೀಡು ಈ ಪಾಯಿಂಟ್ ಇಂದ ಕಾರಿನ ಸ್ಪೀಡ್ 50% ಇನ್ಕ್ರೀಸ್ ಅಂತಂದ್ರೆ 80 ಕಿಲೋಮೀಟರ್ ಪರ್ ಅವರ್ ಇತ್ತು. 50% ಇನ್ಕ್ರೀಸ್ ಅಂತಂದ್ರೆ 120 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋದ್ರು ಆನ್ ಟೈಮ್ ಮುಟ್ಟೋಗೋಸ್ಕರ, ಆನ್ ಟೈಮ್, ಹೌದಾ? ಆನ್ ಟೈಮ್ ಮುಟ್ಟೋಗೋಸ್ಕರ 50% ಇನ್ಕ್ರೀಸ್ ಮಾಡಿ ಹೋಯಿದ್ರು. ಹಂಗಾದ್ರೆ ಏನ್ ಕೇಳಿದ್ದಾರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಚೆನ್ನೈ ಅಂಡ್ ಬೆಂಗಳೂರು ಅಂಡ್ ದ ಟೈಮ್ ಆನ್ ವಿಚ್ ಕಾರ್ ರೀಚ್ ಬೆಂಗಳೂರು. ಇದು ಆನ್ ಟೈಮ್ ಬಂದಿದೆ ಅಲ್ಲ, ಇಲ್ಲಿ ಬಂದಾಗ ಟೈಮ್ ಎಷ್ಟಾಗಿತ್ತು ಮತ್ತೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ, ಹೌದಾ? ಹೆಂಗ್ ಸಾಲ್ವ್ ಮಾಡ್ತೀರಾ ನನಗೆ ಹೇಳಿ. ಹೆಂಗ್ ಸಾಲ್ವ್ ಮಾಡ್ತೀರಾ? ಸ್ವಲ್ಪ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ನೋಡ್ರಿ. ಯೂಶುವಲ್ ಟೈಮು ಒಂದು ಟಿ ಯೂಶುವಲ್ ಅಂತ ತಗೋತೀನಿ. ಯೂಶುವಲಿ ಅವ್ರಿಗೆ ಅವ್ರಿಗೆ ಟೈಮ್ ಎಷ್ಟು ಬೇಕಾಗಿತ್ತು? ಟಿ. ಸ್ಪೀಡ್ ಏನಿತ್ತು? ಯಾವ ಸ್ಪೀಡಲ್ಲಿ? 80 kmph ಸ್ಪೀಡಲ್ಲಿ, ಹೌದಾ? ಇದೆ ಯೂಶುವಲ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಹಂಗಾದ್ರೆ ಟೋಟಲ್ ಡಿಸ್ಟೆನ್ಸ್ 80 ಟಿ ಆಗುತ್ತಾ? ಈ 80 ಸ್ಪೀಡಲ್ಲಿ ಈ ಯೂಶುವಲ್ ಟೈಮ್ ಅಲ್ಲಿ ಹೋದ್ರೆ, ಆನ್ ಟೈಮ್ ಹೋದ್ರೆ, ಯೂಶುವಲ್ ಟೈಮ್ ನಾವು ಏನ್ ತಗೋತೀವಲ್ಲ 80 ಸ್ಪೀಡಲ್ಲಿ ಹೋದ್ರೆ ಇದು ಡಿಸ್ಟೆನ್ಸ್ ಸಿಕ್ತು, ಹೌದಾ? ಸ್ಪೀಡ್ ಇಂಟು ಟೈಮ್, ಡಿಸ್ಟೆನ್ಸ್ ಸಿಗ್ತಾ, ಇದೊಂದು ಸ್ಪೀಡ್ ಇಂಟು ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಇದೇ ಡಿಸ್ಟೆನ್ಸ್ ಎದಕ್ಕೆ ಸಮಾನ ಇದೆ ಅಂತಂದ್ರೆ ಈ 160, ಹೌದಾ? 160 ಕಿಲೋಮೀಟರ್ಸ್ ಪ್ಲಸ್ 120 ಸ್ಪೀಡ್ ಅಲ್ಲಿ ನಮ್ದು ಇದನ್ನ ಎಷ್ಟು ಹೋಗಿದೆ, ಟೈಮ್ ಎಷ್ಟು ಹೋಗಿದೆ? ಇಲ್ಲಂತೂ 4 hours ಹೋಗ್ಬಿಟ್ಟಿದೆ. ಟಿ ಯೂಶುವಲಿ ಟಿ ಇದೆ, ಟಿ ಯೂಶುವಲ್ ಇದರಲ್ಲಿ 4 ಹೋಗ್ಬಿಟ್ಟಿದೆ. ಇವಾಗ 4 hours ಇಲ್ಲಿ ವೇಸ್ಟ್ ಆಗ್ಬಿಟ್ಟಿದೆ. ಎಲ್ಲಿ ಹೇಳ್ರಿ? ಇಲ್ಲಿ 2 hours ಫಾರ್ ರಿಪೇರ್ ಅಂಡ್ 2 hours ಫಾರ್ ಟ್ರಾವೆಲಿಂಗ್. ಇನ್ನು ಮಿಕ್ಕಿದ ಟೈಮ್ ಎಷ್ಟು ಅಂತಂದ್ರೆ, ಮಿಕ್ಕಿದ ಸ್ಪೀಡು 120 ಕಿಲೋಮೀಟರ್ ಪರ್ ಅವರ್. ಈ ಡಿಸ್ಟೆನ್ಸ್ ಕವರ್ ಹೇಳ್ತಾ ಇದೀನಿ ನೋಡಿ. ಇದು 160 ಆಯ್ತು, ಟೋಟಲ್ ಡಿಸ್ಟೆನ್ಸ್ ಅಲ್ಲಿ 160 ಇದು ಆಯ್ತು. ಇಲ್ಲಿ ಒಂದು ಟೋಟಲ್ ಡಿಸ್ಟೆನ್ಸ್ ಆಯ್ತು. ಈ 120 ಕಿಲೋಮೀಟರ್ ಪರ್ ಅವರ್ನ ಟಿ ಮೈನಸ್ 4, ಯೂಶುವಲ್ ಟೈಮ್ ಮೈನಸ್ 4 hours ಏನ್ ವೇಸ್ಟ್ ಆಯ್ತಲ್ಲ ಈ ಡಿಸ್ಟೆನ್ಸ್ ಮತ್ತೆ 2 hours ರಿಪೇರಿಗೆ ಮಾಡೋದ್ರಲ್ಲಿ, ಆ ಟಿ ಮೈನಸ್ 4 ಆ 120 ಸ್ಪೀಡ್ ಅಲ್ಲಿ ಕವರ್ ಮಾಡಿದ್ರೆ ಯೂಶುವಲ್ ಟೈಮ್ ಅಲ್ಲಿ ಕವರ್ ಮಾಡ್ತಾರೆ. ಸೊ ನೋಡ್ರಿ ಹೆಂಗ್ ಬಂತ ಇಕ್ವೇಶನ್, 80t is equal to 160 plus 120 into t minus 4, ಹೌದಾ? 0 0 0 ಕ್ಯಾನ್ಸಲ್ ಮಾಡ್ತೀನಿ. 8t is equal to 16 plus 12t minus 12 for the 48 ಎಷ್ಟಾಗುತ್ತೆ? 4t is equal to 32, t is equal to
8 hours. ಹೌದಾ? T is equal to 8 hours. ಆ ಟಿ ಏನು ಹೇಳ್ರಿ, ಯೂಶುವಲಿ 8 hours ತಗೋತಾ ಇದ್ರು. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಚೆನ್ನೈ ಟು ಬೆಂಗಳೂರು ಡಿಸ್ಟೆನ್ಸ್ ಎಷ್ಟಾಗುತ್ತೆ? 80 ಕಿಲೋಮೀಟರ್ ಸ್ಪೀಡ್ ಯೂಶುವಲ್ ಇಂಟು 8 hours ಎಷ್ಟಾಗುತ್ತೆ? 640 ಕಿಲೋಮೀಟರ್ಸ್. ಹೌದಾ? ಡಿಸ್ಟೆನ್ಸ್. ಟೈಮ್ ಎಷ್ಟು ಗಂಟೆಗೆ ಮುಟ್ತಾರೆ ಅವರು? ಟೈಮ್ ರೀಚಿಂಗ್ ಯೂಶುವಲಿ 8 hours ತಗೋತಾರೆ. ಎಲ್ಲಿಂದ ಅಂತಂದ್ರೆ ಬೆಳಗ್ಗೆ 8 ಗಂಟೆಗೆ ಬಿಟ್ರೆ ಯೂಶುವಲ್ ಸ್ಪೀಡಲ್ಲಿ ಎಷ್ಟು ಗಂಟೆಗೆ ಮುಟ್ತಾರೆ? 8 hours ಆದ್ಮೇಲೆ ಮುಟ್ತಾರೆ. 12 ಆದ್ಮೇಲೆ 8 hours ಅಂತಂದ್ರೆ 9, 10, 11, 12, 1, 2, 3, 4 ಎಷ್ಟು ಪಿ ಎಮ್ ಮುಟ್ತಾರೆ? ಇದು 8 hours ಅಂತಂದ್ರೆ 4 PM ರೀಚ್ ಆಗ್ತಾರೆ. ಹೌದಾ? ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಮಗೇನು ಕೇಳಿದ್ದಾರೆ? ಡಿಸ್ಟೆನ್ಸ್ ಮತ್ತೆ ಟೈಮ್ ಕೇಳಿದ್ದಾರೆ. ವಿಚ್ ಆಪ್ಷನ್ ವಿಲ್ ಬಿ ಕರೆಕ್ಟ್? ಆಪ್ಷನ್ ಡಿ ನೋಡ್ರಿ, 640 ಕಿಲೋಮೀಟರ್ಸ್ ಅಂಡ್ 4 PM. ಸೊ ಐ ಹೋಪ್ ನಿಮಗೆ ಇದು ಸೇರಿದೆ. ನೆಕ್ಸ್ಟ್ ಇವಾಗ ನಾನು ಬೋಟ್ ಅಂಡ್ ಸ್ಟ್ರೀಮ್ ಮೇಲೆ ಒಂದು ಮಾಡ್ತೀನಿ. ಟೈಮ್ ಅಂಡ್ ವರ್ಕ್, ಪೈಪ್ ಅಂಡ್ ಸಿಸ್ಟಮ್ಸ್, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಏಜಸ್ ಬೇಸ್ಡ್ ಆನ್ ಟೈಮ್ ರಿಸ್ಟ್ರಿಕ್ಷನ್ ಇದೆ. ನೋಡೋಣ ಯಾವ ತರ ಮೂವ್ ಆಗ್ಬೋದು ಅಂತ. ಅದಕ್ಕೆ 5 ಕ್ವಶನ್ಸ್, ವೆರಿ ಹೈ ಕ್ವಾಲಿಟಿ, ವೆರಿ ಗುಡ್ ಕ್ವಾಲಿಟಿ, ಲುಕಿಂಗ್ ಎಟ್ ಯುವರ್ RRB PO ಕ್ಲರ್ಕ್ ಅಂಡ್ PO ಅಂಡ್ ಕ್ಲರ್ಕ್ ಮೇನ್ಸ್ ಲೆವೆಲ್. ಓಕೆ, ಸೊ ನಾಳೆ ಇನ್ನೊಂದು ಪಾರ್ಟ್ ತಗೊಂಡ್ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಿ ಹ್ಯಾಪಿ.